ಓಂ ಶಾಂತಿ. ನಮಸ್ಕಾರ ಅಣ್ಣಂದಿರೆ ಅಕ್ಕಂದಿರೆ. ಇವತ್ತು 19ನೇ ಮಾರ್ಚ್ 2026ರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಖಂಡಿತ, ಬನ್ನಿ ಶುರು ಮಾಡೋಣ. ಇಂದಿನ ಈ ಆಳವಾದ ಮಂಥನದಲ್ಲಿ ನಾವು ನಿರಹಂಕಾರಿ ಮತ್ತು ದೇಹಿ ಅಭಿಮಾನಿ ಸ್ಥಿತಿಯ ಪ್ರಾಮುಖ್ಯತೆ ಬಗ್ಗೆ ನೋಡ್ಲಿದ್ದೇವೆ. ಜೊತೆಗೆ ಆ ರೂಪಭಸಂತರಾಗಿರುವ ಕಲೆ ಮತ್ತು ನಮ್ಮನ್ನು ನಾವು ಶಕ್ತಿಶಾಲಿ ದರ್ಪಣವನ್ನಾಗಿ ಹೇಗೆ ಮಾಡ್ಕೊಳ್ಬಹುದು ಅನ್ನೋದನ್ನ ಬಿಡಿಸಿ ನೋಡೋಣ. ಹೌದು, ಇಂದಿನ ಮುರಳಿಯ ಸಾರ ಮತ್ತು ಪ್ರಶ್ನೋತ್ತರ ಹೀಗಿದೆ. ಮಧುರ ಮಕ್ಕಳೇ, ಹೇಗೆ ಬಾಪ್ ದಾದಾ ಇಬ್ಬರು ನಿರಹಂಕಾರಿಯಾಗಿದ್ದಾರೆ, ದೇಹಿ ಅಭಿಮಾನಿಯಾಗಿದ್ದಾರೆ, ಹಾಗೆಯೇ ಫಾಲೋ ಫಾದರ್ ಮಾಡಿ ಆಗ ಸದಾ ಉನ್ನತಿಯಾಗುತ್ತಾ ಇರುವುದು. ಹೌದು. ಪ್ರಶ್ನೆ: ಶ್ರೇಷ್ಠ ಪದವಿಯ ಪ್ರಾಪ್ತಿಗಾಗಿ ಯಾವ ಎಚ್ಚರಿಕೆಯನ್ನಿಡುವುದು ಅತ್ಯವಶ್ಯಕವಾಗಿದೆ? ಉತ್ತರ: ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ಎಚ್ಚರಿಕೆಯಿರಲಿ. ಮನಸ್ಸಿನಿಂದಲೂ ಯಾರಿಗೂ ನನ್ನ ಮೂಲಕ ದುಃಖ ಸಿಗಬಾರದು. 2. ಯಾವುದೇ ಪರಿಸ್ಥಿತಿಯಲ್ಲಿ ಕ್ರೋಧ ಬರಬಾರದು. 3. ತಂದೆಯ ಮಕ್ಕಳಾಗಿಯೂ ತಂದೆಯ ಕಾರ್ಯದಲ್ಲಿ ಈ ರುದ್ರಯಜ್ಞದಲ್ಲಿ ವಿಘ್ನ ರೂಪವಾಗಬಾರದು. ಒಂದು ವೇಳೆ ಯಾರಾದರೂ ಬಾಯಿಂದ ಬಾಬಾ ಬಾಬಾ ಎಂದು ಹೇಳುತ್ತಾ ಚಲನೆಯೂ ಘನತೆಯಿಂದ ಕೂಡಿಲ್ಲವೆಂದರೆ ಶ್ರೇಷ್ಠ ಪದವಿಯು ಸಿಗಲು ಸಾಧ್ಯವಿಲ್ಲ. ಸರಿ, ಈಗ ಇದನ್ನ ಸ್ವಲ್ಪ ಆಳವಾಗಿ ಬಿಡಿಸಿ ನೋಡೋಣ. ನಾವೆಲ್ಲರೂ ಬಾಯಿಂದ ಆ ಬಾಬಾ ಬಾಬಾ ಅಂತ ಹೇಳ್ತೀವಿ ಅಲ್ವಾ? ಆದ್ರೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ಪದ ಘನತೆ ಅಥವಾ ರಾಯಲ್ಟಿ. ನಿಜ, ಘನತೆ ಅನ್ನೋದು ಬಹಳ ಮುಖ್ಯ. ಸಾಮಾನ್ಯವಾಗಿ ಘನತೆ ನಾವು ಹಾಕೊಳ್ಳುವ ಬಟ್ಟೆ ಅಥವಾ ನಮ್ಮ ಸ್ಥಾನಮಾನ ಅಂತ ಅನ್ಕೊಳ್ತೇವೆ. ಆದರೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಯಾರಾದ್ರೂ ನಮ್ಮನ್ನು ಕೆಣಕಿದಾಗ ನಾವು ಪ್ರತಿಕ್ರಿಯಿಸುವ ರೀತಿಯಲ್ಲಿ ಘನತೆ ಅಡಗಿದೆ ಅಂತ ನನಗನ್ನಿಸುತ್ತೆ. ಕರೆಕ್ಟ್. ತಂದೆಯ ರುದ್ರಯಜ್ಞದಲ್ಲಿ ವಿಘ್ನ ರೂಪವಾಗಬಾರದು ಎಂದರೆ ಕೇವಲ ಆ ಹೊರಗಿನ ಕೆಲಸಗಳನ್ನು ಕೆಡಿಸುವುದಲ್ಲ, ನಮ್ಮ ಸ್ವಂತ ಕ್ರೋಧದಿಂದ ಯಜ್ಞದ ವಾತಾವರಣವನ್ನು ಹಾಳು ಮಾಡುವುದು ಕೂಡ ವಿಘ್ನವೇ ಅಲ್ವಾ? ನಿಖರವಾಗಿ ಹೇಳಿದ್ರಿ. ವಿಘ್ನ ಅಂದ್ರೆ ಕೇವಲ ಭೌತಿಕ ಅಡೆತಡೆಗಳಲ್ಲ, ಇದೊಂದು ಬಹಳ ಸೂಕ್ಷ್ಮವಾದ ಮಾನಸಿಕ ಪ್ರಕ್ರಿಯೆ. ಕೋಪ ಬರುವುದರ ಹಿಂದಿನ ಕಾರ್ಯವಿಧಾನವನ್ನ ಆ ಮೆಕ್ಯಾನಿಸಂ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಆ ಮೆಕ್ಯಾನಿಸಂ ಹೇಗೆ ಕೆಲಸ ಮಾಡುತ್ತೆ ನೋಡಿ. ಕೋಪ ಯಾವಾಗ ಬರುತ್ತೆ? ನಮಗೆ ದೇಹಾಭಿಮಾನ ಇದ್ದಾಗ, ನಾನು ಇಂತಹ ವ್ಯಕ್ತಿ, ನನಗೆ ಈ ಗೌರವ ಸಿಗ್ಬೇಕು ಅನ್ನೋ ಭ್ರಮೆ ಇದ್ದಾಗ. ಯಾರಾದ್ರೂ ಆ ಭ್ರಮೆಗೆ ಪೆಟ್ಟು ಕೊಟ್ರೆ ಕೋಪ ಸ್ಫೋಟಗೊಳ್ಳುತ್ತೆ. ಖಂಡಿತ ಹೌದು. ನಾವು ಬಾಯಿಂದ ಬಾಬಾ ಎನ್ನುತ್ತಾ ಒಳಗಡೆ ನಾನು, ನನ್ನದು ಎಂಬ ಅಹಂಕಾರವನ್ನಿಟ್ಟುಕೊಂಡ್ರೆ ನಮ್ಮ ಕರ್ಮಗಳಲ್ಲಿ ಆ ಘನತೆ ಅಥವಾ ರಾಯಲ್ಟಿ ಇರೋದಿಲ್ಲ. ರಾಯಲ್ಟಿ ಅಂದ್ರೆ ಸಂಪೂರ್ಣ ಭಾವನಾತ್ಮಕ ಸ್ವಾತಂತ್ರ್ಯ ಸ್ಥಿತಿ. ಯಾರೋ ಏನೋ ಅಂದಕ್ ತಕ್ಷಣ ನಮ್ಮ ಶಾಂತಿಯನ್ನು ನಾವು ಕಳೆದುಕೊಂಡ್ರೆ ನಾವು ಅವರ ಗುಲಾಮರಾದಂತೆ. ಗುಲಾಮರಿಗೆ ಘನತೆ ಇರಲು ಸಾಧ್ಯವೇ? ವಾವ್, ಇದು ಬಹಳ ಆಳವಾದ ಮಾತು. ಗುಲಾಮರಿಗೆ ಘನತೆ ಇರಲು ಸಾಧ್ಯವೇ ಅನ್ನೋದು. ಆದರೆ ವಾಸ್ತವದಲ್ಲಿ ಇದು ಸ್ವಲ್ಪ ಕಷ್ಟ ಎನಿಸುತ್ತೆ ಅಲ್ವಾ? ಹೌದು, ಕಷ್ಟನೇ. ಕಚೇರಿಯಲ್ಲಿ ಯಾರಾದ್ರೂ ನಮ್ಮ ಕೆಲಸವನ್ನು ಉದ್ದೇಶಪೂರ್ವಕವಾಗಿ ಹಾಳು ಮಾಡುತ್ತಿದ್ದರೆ ಅಥವಾ ನಮಗೆ ಅನ್ಯಾಯ ಮಾಡುತ್ತಿದ್ದರೆ ಅಲ್ಲಿ ಶಾಂತವಾಗಿ ಮೌನವಾಗಿರುವುದು ಹೇಡಿತನ ಅನ್ಸುದಿಲ್ವೇ? ಅಲ್ಲಿ ನಾವು ನಮ್ಮ ಎಲ್ಲೆಯನ್ನು ರೂಪಿಸಿಕೊಳ್ಳಬೇಕಲ್ವಾ? ಆ ಸಮಯದಲ್ಲಿ ಘನತೆಯನ್ನು ಹೇಗೆ ಕಾಪಾಡಿಕೊಳ್ಳೋದು? ಇದು ಬಹಳ ಪ್ರಾಯೋಗಿಕವಾದ ಪ್ರಶ್ನೆ. ನೋಡಿ, ಶಾಂತವಾಗಿರುವುದು ಎಂದ್ರೆ ಅನ್ಯಾಯವನ್ನು ಸಹಿಸಿಕೊಳ್ಳೋದು ಅಥವಾ ಹೇಡಿಯಾಗಿರುವುದು ಅಂತ ಅರ್ಥ ಅಲ್ಲ. ಹೌದು. ಶಕ್ತಿಶಾಲಿ ಮೌನಕ್ಕೂ ಅಸಹಾಯಕ ಮೌನಕ್ಕೂ ಬಹಳ ವ್ಯತ್ಯಾಸವಿದೆ ಗೊತ್ತಾ? ಘನತೆಯಿಂದ ಪ್ರತಿಕ್ರಿಯಿಸುವುದು ಅಂದ್ರೆ ಪರಿಸ್ಥಿತಿಯನ್ನು ಆತ್ಮಿಕ ದೃಷ್ಟಿಯಿಂದ ನೋಡಿ ಕಟುವಾದ ಪದಗಳನ್ನು ಬಳಸದೆ ದೃಢವಾಗಿ ಮತ್ತು ಸ್ಪಷ್ಟವಾಗಿ ಮಾತನಾಡುವುದು. ಕೋಪವಿಲ್ಲದೆ ಗಡಿ ನಿರ್ಧರಿಸುವುದು ಅಂತ. ಸರಿಯಾಗಿ ಹೇಳಿದ್ರಿ. ನೀವು ನಿಮ್ಮ ಗಡಿಯನ್ನು ಖಂಡಿತ ನಿರ್ಧರಿಸಬಹುದು, ಆದರೆ ಆ ನಿರ್ಧಾರ ಕ್ರೋಧದ ಅಡಿಪಾಯದ ಮೇಲೆ ಇರಬಾರದು. ಕೋಪದಿಂದ ತೆಗೆದುಕೊಂಡ ನಿರ್ಧಾರ ಯಾವಾಗಲೂ ದುರ್ಬಲವಾಗಿರುತ್ತದೆ. ಅದೇ ಆತ್ಮಾಭಿಮಾನಿ ಸ್ಥಿತಿಯಲ್ಲಿದ್ದುಕೊಂಡು ತೆಗೆದುಕೊಂಡ ನಿರ್ಧಾರದಲ್ಲಿ ಒಂದು ರೀತಿಯ ಈಶ್ವರೀಯ ಅಧಿಕಾರವಿರುತ್ತದೆ. ಅರ್ಥವಾಯ್ತು. ಆ ಈಶ್ವರೀಯ ಅಧಿಕಾರ ಬರಬೇಕಂದ್ರೆ ಮೊದಲು ನಮ್ಮ ಅಹಂಕಾರ ಹೋಗ್ಬೇಕು. ಅಹಂಕಾರವನ್ನು ಬಿಟ್ಟು ಜ್ಞಾನವನ್ನು ಅಳವಡಿಸಿಕೊಳ್ಳುವುದೇ ನಮ್ಮ ಪುರುಷಾರ್ಥದ ಅಡಿಪಾಯ. ಖಂಡಿತವಾಗಿಯೂ. ಇಲ್ಲಿ ಬ್ರಹ್ಮದಾದಾವರ ಉದಾಹರಣೆ ನಿಜಕ್ಕೂ ನಮ್ಮ ಕಣ್ಣು ತೆರೆಸುತ್ತೆ ಗೊತ್ತಾ? ಶಿವತಂದೆ ಮತ್ತು ಬ್ರಹ್ಮದಾದ ಇಬ್ರು ಒಟ್ಟಿಗೆ ಇದ್ರೂ ದಾದಾ ಅವರು ಎಂದಿಗೂ ನಾನೇ ಎಲ್ಲವನ್ನೂ ಹೇಳುತ್ತಿದ್ದೇನೆ ಎಂಬ ಅಹಂಕಾರವನ್ನು ಹೊಂದಿರಲಿಲ್ಲ. ಎಷ್ಟೊಂದು ಜ್ಞಾನವಿದ್ರೂ ಆ ನಿರಹಂಕಾರಿ ಸ್ಥಿತಿಯನ್ನು ಕಾಯ್ದುಕೊಳ್ಳುವುದು ಹೇಗೆ ಸಾಧ್ಯವಾಯಿತು? ಅವರು ಜ್ಞಾನವನ್ನು ಕೇವಲ ಬುದ್ಧಿಯಿಂದ ಗ್ರಹಿಸಿಲ್ಲ, ಅದನ್ನ ತಮ್ಮ ಸ್ವರೂಪದಲ್ಲೇ ಅಳವಡಿಸಿಕೊಂಡಿದ್ರು. ಸ್ವರೂಪದಲ್ಲಿ ಅಳವಡಿಸಿಕೊಂಡಿದ್ದರು. ಹೌದು. ಬುದ್ಧಿವಂತಿಕೆಗೆ ಯಾವಾಗ್ಲೂ ಅಹಂಕಾರದ ಲೇಪನ ಬಹಳ ಸುಲಭವಾಗಿ ಅಂಟಿಕೊಳ್ಳುತ್ತದೆ.
ನನಗೆ ಬಹಳಷ್ಟು ತಿಳಿದಿದೆ, ನಾನು ಇತರರಿಗಿಂತ ಶ್ರೇಷ್ಠ ಅನ್ನೋ ಸೂಕ್ಷ್ಮ ಅಹಂಕಾರ ಬಹಳ ಬೇಗ ಬಂದ್ಬಿಡತ್ತೆ. ನಿಜ, ಅದು ನಮಗೆ ಗೊತ್ತಾಗೋದೇ ಇಲ್ಲ. ಆದರೆ ಬ್ರಹ್ಮ ದಾದಾರವರು ಪರಮಾತ್ಮನು ಸ್ವತಃ ತಮ್ಮ ಮೂಲಕ ಮಾತನಾಡುತ್ತಿದ್ದರೂ ಶಿವತಂದೆ ತಿಳಿಸುತ್ತಾರೆ, ನಾವು ಪುರುಷಾರ್ಥ ಮಾಡ್ತಿದ್ದೇವೆ ಅಂತ ಹೇಳ್ತಿದ್ರು. ಇದರ ಹಿಂದಿನ ವಿಜ್ಞಾನ ಏನೆಂದ್ರೆ, ಅವರು ತಮ್ಮನ್ನು ತಾವು ಕೇವಲ ಒಂದು ಉಪಕರಣ ಅಥವಾ ಮಾಧ್ಯಮ ಅಂತ ಭಾವಿಸಿದರು. ಉಪಕರಣ, ಹೌದು. ಒಂದು ಉಪಕರಣಕ್ಕೆ ಅಹಂಕಾರ ಇರಲು ಸಾಧ್ಯವಿಲ್ಲ ಅಲ್ವಾ? ಈ ನಿರಹಂಕಾರಿ ಸ್ಥಿತಿಯೇ ದೇಹಾಭಿಮಾನವನ್ನು ಬೇರುಸಹಿತ ಕಿತ್ತು ಹಾಕುವ ಅತಿ ದೊಡ್ಡ ಅಸ್ತ್ರ. ಹಾಗಾದ್ರೆ ಒಂದು ವೇಳೆ ಯಾರಿಗಾದರೂ ಈ ಜ್ಞಾನವನ್ನು ಅಥವಾ ಮುರಳಿಯನ್ನು ಸರಿಯಾಗಿ ವಿವರಿಸುವ ಕೌಶಲ್ಯವಿಲ್ಲವೆಂದರೆ ಅವರು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲವೇ? ಇಲ್ಲ, ಖಂಡಿತ ಸಾಧ್ಯವಿದೆ. ಕೇವಲ ಚೆನ್ನಾಗಿ ಮಾತನಾಡುವವರಿಗೆ ಅಥವಾ ಬುದ್ಧಿವಂತರಿಗೆ ಮಾತ್ರ ಈ ಜ್ಞಾನ ಸೀಮಿತವೇ ಅಂತ ಕೆಲವರಿಗೆ ಅನ್ನಿಸ್ಬೋದಲ್ವಾ? ಇದು ಬಹಳ ಜನರ ತಪ್ಪು ತಿಳುವಳಿಕೆ. ಭಾಷಣ ಮಾಡುವುದು ಅಥವಾ ಮುರಳಿ ಓದುವುದು ಕೇವಲ ಒಂದು ಕೌಶಲ್ಯ, ಅಂದ್ರೆ ಅದೊಂದು ಸ್ಕಿಲ್ ಅಷ್ಟೇ. ಆದರೆ ಆಧ್ಯಾತ್ಮಿಕ ಉನ್ನತಿಗೂ ಈ ಕೌಶಲ್ಯಕ್ಕೂ ಯಾವುದೇ ಸಂಬಂಧವಿಲ್ಲ. ಹೌದಾ? ಇಲ್ಲಿ ಮೂಲ ಅಂಶ ಇರುವುದು ನೆನಪಿನ ಯಾತ್ರೆಯಲ್ಲಿ. ಯಾರಿಗೆ ಒಂದು ಮಾತನ್ನು ಸರಿಯಾಗಿ ವಿವರಿಸಲು ಬರುವುದಿಲ್ಲವೋ ಅವರು ಕೇವಲ ಮೌನದಲ್ಲಿ ನಿರಂತರವಾಗಿ ದೇಹಿಯ ಅಭಿಮಾನಿ ಸ್ಥಿತಿಯಲ್ಲಿ ಕುಳಿತರೆ ಅವರ ಆಂತರಿಕ ಪ್ರಕಂಪನೆಗಳು ಸಾವಿರಾರು ಭಾಷಣಗಳಿಗಿಂತ ಹೆಚ್ಚು ಕೆಲಸ ಮಾಡ್ತವೆ. ಅಂದ್ರೆ ಆ ವೈಬ್ರೇಷನ್ಸ್ ಅಂತೀರಾ? ಹೌದು. ಇದನ್ನೇ ವಾನಪ್ರಸ್ಥ ಸ್ಥಿತಿ ಎಂದು ಕರೆಯಲಾಗುತ್ತದೆ. ಅಂದ್ರೆ ಮಾತಿನ ಎಲ್ಲೆಯನ್ನು ದಾಟಿ ಅತೀಂದ್ರಿಯ ಸ್ಥಿತಿಯಲ್ಲಿ ನೆಲೆಸುವುದು. ವಾಸ್ತವದಲ್ಲಿ ಶಬ್ದಗಳಿಗಿಂತ ಮೌನದ ಶಕ್ತಿಯೇ ಅತಿದೊಡ್ಡದು. ಇದು ಪುರುಷಾರ್ಥದ ಅತಿದೊಡ್ಡ ಹೆಜ್ಜೆಯಾಗಿದೆ. ಈ ನೆನಪಿನ ಯಾತ್ರೆಯ ಬಗ್ಗೆ ಮಾತನಾಡುವಾಗ ಅದೊಂದು ಕರ್ತವ್ಯ ಅಥವಾ ಕಡ್ಡಾಯ ನಿಯಮ ಅನ್ನೋ ಥರ ಭಾಸವಾಗಬಾರ್ದು ಅಲ್ವಾ? ಅದು ನಮ್ಮ ಆಂತರಿಕ ಸಂತೋಷದ ಮೂಲವಾಗಬೇಕು. 100ಕ್ಕೆ 100 ಸತ್ಯ. ನಾವು ದಿನವಿಡೀ ಭೌತಿಕ ಕಾರ್ಯಗಳಲ್ಲಿ ಮುಳುಗಿರ್ತೀವಿ. ದೈಹಿಕ ಶ್ರಮವಿರುತ್ತೆ. ಇಂತಹ ಒತ್ತಡದ ಜೀವನದಲ್ಲಿ ಆ ಖುಷಿಯ ನಶೆಯನ್ನು ಹೇಗೆ ಉಳಿಸ್ಕೊಳ್ಳೋದು? ಇದನ್ನೇ ನಾವು ಪ್ರಿಯತಮ ಮತ್ತು ಪ್ರಿಯತಮೆಯರ ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳಬಹುದು. ಓ, ಆ ಉದಾಹರಣೆ, ಹೌದು. ಊಹಿಸಿಕೊಳ್ಳಿ, ಒಬ್ಬ ಯುವತಿ ಕೈಯಿಂದ ನಿರಂತರವಾಗಿ ಚರಕವನ್ನು ತಿರುಗಿಸುವ ಕಠಿಣ ಕೆಲಸ ಮಾಡುತ್ತಿದ್ದಾಳೆ. ಅಥವಾ ಇಂದಿನ ಕಾಲಕ್ಕೆ ತಕ್ಕಂತೆ ಹೇಳಬೇಕಂದ್ರೆ ಕಂಪ್ಯೂಟರ್ ಮುಂದೆ ಕುಳಿತು ಗಂಟೆಗಟ್ಟಲೆ ಕೋಡಿಂಗ್ ಮಾಡುತ್ತಿದ್ದಾಳೆ ಅಂತ ಇಟ್ಕೊಳ್ಳಿ. ಸರಿ. ದೈಹಿಕವಾಗಿ ಆಕೆ ಬಹಳ ದಣಿದಿರುತ್ತಾಳೆ. ಆದರೆ ಆಕೆಯ ಮನಸ್ಸಿನ ಸನ್ಮುಖದಲ್ಲಿ ಆಕೆಯ ಪ್ರಿಯತಮ ಬಂದು ನಿಂತು ಬಿಟ್ರೆ, ಅಥವಾ ಆತನ ನೆನಪು ಮನಸ್ಸಿನಲ್ಲಿ ಆಳವಾಗಿ ಬೇರೂರಿದ್ರೆ ಏನಾಡುತ್ತದೆ? ಅವಳಿಗೆ ಆಯಾಸನೆ ಆಗೋದಿಲ್ಲ. ನಿಖರವಾಗಿ. ದೈಹಿಕ ಕಾರ್ಯ ನಡೆಯುತ್ತಿರುತ್ತದೆ, ಆದರೆ ಬುದ್ಧಿ ಸಂಪೂರ್ಣವಾಗಿ ಆ ಪ್ರೀತಿಯಲ್ಲಿ ಲೀನವಾಗಿರುತ್ತದೆ. ಆ ಪ್ರೀತಿಯು ಆಕೆಯ ದೈಹಿಕ ಆಯಾಸವನ್ನು ಸಂಪೂರ್ಣವಾಗಿ ಮರೆಸಿಬಿಡುತ್ತದೆ. ಅದೇ ರೀತಿ ನಾವು ಪರಮಾತ್ಮನ ನೆನಪಿನಲ್ಲಿ ಇದ್ದಾಗ ಆ ಖುಷಿಯ ನಶೆ ನಮ್ಮನ್ನು ಸದಾ ಲವಲವಿಕೆಯಿಂದ ಇಡುತ್ತದೆ. ಇದು ಬಹಳ ಆಸಕ್ತಿದಾಯಕವಾಗಿದೆ. ನಾವು ದಿನನಿತ್ಯ ಬಳಸುವ ಸ್ಮಾರ್ಟ್ ಫೋನ್ನ ಉದಾಹರಣೆ ತೆಗೆದುಕೊಂಡ್ರೆ, ನಮ್ಮ ಮೊಬೈಲ್ನಲ್ಲಿ ಹಿನ್ನೆಲೆಯಲ್ಲಿ ಒಂದು ಅಪ್ಲಿಕೇಶನ್ ರನ್ ಆಗ್ತಿರುವಂತೆ ಇದು. ವಾವ್, ಒಳ್ಳೆ ಹೋಲಿಕೆ. ನಾವು ಮುಂಭಾಗದ ಪರದೆಯಲ್ಲಿ ಒಂದು ಇಮೇಲ್ ಟೈಪ್ ಮಾಡ್ತಿರಬಹುದು. ಇದು ನಮ್ಮ ಭೌತಿಕ ಜವಾಬ್ದಾರಿ. ಆದ್ರೆ ಹಿನ್ನೆಲೆಯಲ್ಲಿ ನಮ್ಮ ಅತ್ಯಂತ ನೆಚ್ಚಿನ ಸಂಗೀತ ಪ್ಲೇ ಆಗುತ್ತಿರುತ್ತದೆ. ಅದೇ ಪರಮಾತ್ಮನ ನೆನಪು. ಹೌದು. ಹೊರಗಿನ ಜಗತ್ತಿಗೆ ನಾವು ಇಮೇಲ್ ಟೈಪ್ ಮಾಡುತ್ತಿರುವುದು ಮಾತ್ರ ಕಾಣುತ್ತೆ. ಆದ್ರೆ ಒಳಗಡೆ ಆ ಸಂಗೀತ ನಮ್ಮನ್ನು ಆನಂದದಲ್ಲಿ ತೇಲಿಸುತ್ತಿರ್ತದೆ, ನಮಗೆ ಆಯಾಸವಾಗದಂತೆ ನೋಡಿಕೊಳ್ಳುತ್ತದೆ. ಎಂತಹ ಅದ್ಭುತವಾದ ಹೋಲಿಕೆ ಕೊಟ್ಟಿದ್ದೀರಾ. ಹೌದು, ಭೌತಿಕ ಕಾರ್ಯ ಮತ್ತು ಆಂತರಿಕ ಸ್ಮೃತಿ ಎರಡೂ ಏಕಕಾಲದಲ್ಲಿ ನಡೆಯಬೇಕು. ಕರ್ತವ್ಯವನ್ನು ಕೇವಲ ಯಾಂತ್ರಿಕವಾಗಿ ಮಾಡಿದರೆ ಖಂಡಿತ ಆಯಾಸವಾಗುತ್ತದೆ. ನಿಜ. ಆದರೆ ಆ ಕರ್ತವ್ಯದ ಹಿನ್ನೆಲೆಯಲ್ಲಿ ಪರಮಾತ್ಮನ ಪ್ರೀತಿ ಇದ್ದರೆ ಅದೇ ಖುಷಿಯ ನಶಿಯಾಗಿ ಬದಲಾಗುತ್ತದೆ. ನಮ್ಮ ಬಳಿ ಭಾರಿ ದೊಡ್ಡ ಆಸ್ತಿ ಇದೆ, ನಾವು ಸಾಧಾರಣರಲ್ಲ ಎಂಬ ಸ್ಮೃತಿ ಇದ್ದಾಗ ಜೀವನದಲ್ಲಿ ಎದುರಾಗುವ ಸಣ್ಣಪುಟ್ಟ ಸಮಸ್ಯೆಗಳು ನಮ್ಮನ್ನು ತಬ್ಬಿಬ್ಬುಗೊಳಿಸುವುದಿಲ್ಲ. ಇಲ್ಲಿ ವಿಷಯ ನಿಜಕ್ಕೂ ಕುತೂಹಲಕಾಲಿಯಾಗುತ್ತದೆ. ಈ ಆಂತರಿಕ ಸಂತೋಷ ನಮ್ಮಲ್ಲಿ ಮಾತ್ರ ಉಳಿಯಬಾರ್ದು, ಅದು ಇತರರಿಗೂ ತಲುಪಬೇಕು ಅಲ್ವಾ? ಖಂಡಿತ. ಇಲ್ಲಿಯೇ ಆ ಲೈಟ್ ಹೌಸ್ ಮತ್ತು ರೂಪಭಸಂತರಾಗುವ ಪರಿಕಲ್ಪನೆ ಬರುವುದು. ನಾವೇ ಕತ್ತಲಲ್ಲಿದ್ರೆ ಇತರರಿಗೆ ಬೆಳಕು ನೀಡಲು ಸಾಧ್ಯವಲ್ಲ. ಶಾಂತಿಧಾಮ ಮತ್ತು ಸುಖಧಾಮದ ಮಾರ್ಗವನ್ನು ಇತರರಿಗೆ ತೋರಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಹೌದು, ಲೈಟ್ ಹೌಸ್ ಕೆಲಸ ಕತ್ತಲೆಯಲ್ಲಿ ದಾರಿ ತಪ್ಪಿದ ಹಡಗುಗಳಿಗೆ ಸುರಕ್ಷಿತ ಮಾರ್ಗವನ್ನು ತೋರಿಸುವುದು. ಅದೇ ರೀತಿ ಈ ಪ್ರಪಂಚದಲ್ಲಿ ದುಃಖ ಮತ್ತು ಅಶಾಂತಿಯಿಂದ ದಾರಿ ತಪ್ಪಿರುವ ಆತ್ಮಗಳಿಗೆ ದಾರಿ ತೋರಿಸಲು ನಾವು ರೂಪ ಮತ್ತು ಬಸಂತ ಎರಡೂ ಆಗಬೇಕು. ರೂಪ ಮತ್ತು ಬಸಂತ ಎರಡೂ ಆಗಬೇಕು. ಹೌದು. ರೂಪ ಎಂದರೆ ನಮ್ಮ ಆತ್ಮಿಕ ಸ್ಮೃತಿ, ನಮ್ಮ ಆಂತರಿಕ ಸ್ಥಿತಿ. ಬಸಂತ ಎಂದರೆ ಜ್ಞಾನದ ಮಳೆ ಸುರಿಸುವುದು.
ಕೇವಲ ಬಾಯಿಂದ ಜ್ಞಾನವನ್ನು ಒಪ್ಪಿಸಿದರೆ ಅದು ಕೇವಲ ಒಂದು ಟೇಪ್ ರೆಕಾರ್ಡರ್ನಂತೆ ಕೇಳಿಸುತ್ತದೆ. ಹೌದು, ಅದರಲ್ಲಿ ಜೀವ ಇರೋದಿಲ್ಲ ಅಲ್ವಾ? ಕರೆಕ್ಟ್. ಆದರೆ ನಾವು ರೂಪದಲ್ಲಿ ಸ್ಥಿತರಾಗಿ ಅಂದ್ರೆ ಸಂಪೂರ್ಣ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿದ್ದು ಆ ಮಾತುಗಳನ್ನು ಆಡಿದಾಗ ಆ ಶಬ್ದಗಳು ನೇರವಾಗಿ ಕೇಳುಗರ ಹೃದಯವನ್ನು ನಾಟುತ್ತವೆ. ದೇಹಾಭಿಮಾನವು ನಮ್ಮನ್ನು ಹೇಗೆ ಬೀಳಿಸುತ್ತದೆ ಮತ್ತು ರಾವಣನ ಪ್ರಭಾವಕ್ಕೆ ಸಿಲುಕಿಸುತ್ತದೆ ಎಂಬುದನ್ನು ನಾವು ಮರೆಯಬಾರದು. ನಮ್ಮ ಮಾತುಗಳಲ್ಲಿ ಆ ಶಕ್ತಿ ಇರಬೇಕೆಂದರೆ ನಮ್ಮ ಬಾಯಿಂದ ಸದಾ ರತ್ನಗಳೇ ಹೊರಬರಬೇಕು. ಈ ಮಾತನ್ನು ನಾನು ಬೇರೆ ಕೋನದಿಂದ ನೋಡುತ್ತೇನೆ. ನಾವು ಯಾರಿಗಾದ್ರೂ ಜ್ಞಾನದ 2 ಮಾತು ಹೇಳಿದಾಗ ನಾವು ಅವರಿಗೆ ಜೀವದಾನ ನೀಡುತ್ತಿದ್ದೇವೆ ಎಂದರ್ಥ. ಹೌದು. ಏಕೆಂದರೆ ಈಶ್ವರನ ಸಂತಾನರಾಗಿ ನಮ್ಮ ಪ್ರತಿಯೊಂದು ಸಂಕಲ್ಪವೂ ಸೃಷ್ಟಿಕರ್ತನ ಪ್ರಭಾವವನ್ನು ಹೊಂದಿರಬೇಕು. ನಾವು ನಮ್ಮ ಕೋಪದಿಂದ ಕಟುವಾದ ಪದಗಳನ್ನು ಬಳಸಿದರೆ ಅವು ರತ್ನಗಳಾಗುವುದಿಲ್ಲ, ಕಲ್ಲುಗಳಾಗುತ್ತವೆ ಅಲ್ವಾ? ನಿಜವಾದ ಮಾತು. ಕಲ್ಲು ತಾಗಿದಾಗ ಗಾಯವಾಗುತ್ತದೆಯೇ ಹೊರತು ಜೀವದಾನ ಸಿಗುವುದಿಲ್ಲ. ನಾವು ಮಾತನಾಡುವ ಮುನ್ನ ನನ್ನ ಈ ಮಾತು ಎದುರು ಇರುವವರ ಆತ್ಮವನ್ನು ಮೇಲಕ್ಕೆ ಎತ್ತುತ್ತಿದೆಯಾ ಅಥವಾ ಕೆಳಕ್ಕೆ ತಳ್ಳುತ್ತಿದೆಯಾ ಅಂತ ಪರೀಕ್ಷಿಸಿಕೊಳ್ಳುವುದು ಬಹಳ ಮುಖ್ಯ. ಈ ಸ್ವಯಂ ಪರೀಕ್ಷೆಯೇ ಧಾರಣೆಯ ಮೊದಲ ಮೆಟ್ಟಿಲು. ನಮ್ಮ ಆಂತರಿಕ ಸ್ಥಿತಿ ಹೇಗಿದೆಯೋ ನಮ್ಮ ಬಾಹ್ಯ ನಡವಳಿಕೆಯೂ ಹಾಗೆಯೇ ಇರುತ್ತದೆ. ಅದಕ್ಕಾಗಿಯೇ ಇಂದಿನ ಮುಖ್ಯ ಸಾರದಲ್ಲಿ ಧಾರಣೆಯ ಬಗ್ಗೆ ಈ ಅಂಶಗಳನ್ನು ನೀಡಲಾಗಿದೆ. 1. ಮಾತು ಚಲನೆಯಲ್ಲಿ ಬಹಳ ರಾಯಲ್ ಆಗಬೇಕಾಗಿದೆ. ಮುಖದಿಂದ ಸದಾ ರತ್ನಗಳೇ ಹೊರಬರಬೇಕಾಗಿದೆ. ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡಬೇಕಾಗಿದೆ. ಯಾರ ಮನಸ್ಸನ್ನು ಬೇಸರಪಡಿಸಬಾರದು. 2. ಕ್ರೋಧದ ಮೇಲೆ ಬಹಳ ಎಚ್ಚರಿಕೆ ಇರಬೇಕಾಗಿದೆ. ಮುಖವೂ ಸದಾ ದೇವತೆಗಳಂತೆ ಹರ್ಷಿತವಾಗಿರಬೇಕು. ಸ್ವಯಂನು ಜ್ಞಾನಯೋಗ ಬಲದಿಂದ ದೇವತೆಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಮುಖವು ಸದಾ ದೇವತೆಗಳಂತೆ ಹರ್ಷಿತವಾಗಿರಬೇಕು ಎನ್ನುವುದು ಕೇಳಲು ಸುಲಭ. ಆದರೆ ಕೋಪ ಭರಿಸುವಂತಹ ಸಂದರ್ಭಗಳು ಎದುರಾದಾಗ ಆ ಹರ್ಷಿತ ಮುಖವನ್ನು ಕಾಯ್ದುಕೊಳ್ಳುವುದು ಹೇಗೆ? ಜ್ಞಾನಯೋಗಬಲ ಇಲ್ಲಿ ಹೇಗೆ ಕೆಲಸ ಮಾಡುತ್ತದೆ? ಪರಿಸ್ಥಿತಿಗಳು ಬಂದಾಗ ನಮ್ಮ ನೈಸರ್ಗಿಕ ಪ್ರತಿಕ್ರಿಯೆ ಹೋರಾಡುವುದು ಅಥವಾ ಓಡಿಹೋಗುವುದು. ಆದರೆ ಯೋಗಬಲವು ನಮಗೆ ಆ ಪರಿಸ್ಥಿತಿಯನ್ನು ಒಂದು ಹೆಜ್ಜೆ ಹಿಂದೆ ಸರಿದು ಸಾಕ್ಷಿಯಾಗಿ ನೋಡುವ ಶಕ್ತಿಯನ್ನು ಕೊಡುತ್ತದೆ. ಸಾಕ್ಷಿ ಸ್ಥಿತಿ. ಹೌದು. ಜ್ಞಾನವು ನಮಗೆ ಎದುರಿಗಿರುವ ವ್ಯಕ್ತಿಯೂ ಸಹ ನನ್ನಂತೆ ಒಂದು ಆತ್ಮ, ಅವರ ವಿಕಾರಗಳೇ ಅವರನ್ನು ಹಾಗೆ ಆಡಿಸುತ್ತಿವೆ ಎಂಬ ತಿಳುವಳಿಕೆಯನ್ನು ನೀಡುತ್ತದೆ. ಯಾವಾಗ ನಾವು ವ್ಯಕ್ತಿಯನ್ನು ಅವರ ವಿಕಾರಗಳಿಂದ ಬೇರ್ಪಡಿಸಿ ನೋಡುತ್ತೇವೆಯೋ ಆಗ ಅವರ ಮೇಲೆ ನಮಗೆ ಕೋಪ ಬರುವುದಿಲ್ಲ, ಬದಲಾಗಿ ಕರುಣೆ ಬಡುತ್ತದೆ. ಕರುಣೆಯಿರುವ ಮುಖ ಸದಾ ಹರ್ಷಿತವಾಗಿಯೇ ಇರುತ್ತದೆ. ಖಂಡಿತ. ಈ ಆಂತರಿಕ ಶುದ್ಧತೆ ನಮ್ಮನ್ನು ಒಂದು ಕನ್ನಡಿಯಂತೆ ಮಾಡುತ್ತದೆ ಎಂಬುದು ಇಂದಿನ ವರದಾನದಲ್ಲಿ ಸ್ಪಷ್ಟವಾಗಿದೆ. ವರದಾನ ಹೀಗಿದೆ: ಶಕ್ತಿಶಾಲಿ ದರ್ಪಣದ ಮೂಲಕ ಸರ್ವರಿಗೂ ಸ್ವಯಂನ ಸಾಕ್ಷಾತ್ಕಾರ ಮಾಡಿಸುವಂತಹ ಸಾಕ್ಷಾತ್ಕಾರ ಮೂರ್ತಿಭವ. ಹೇಗೆ ದರ್ಪಣದ ಮುಂದೆ ಯಾರೇ ಹೋಗುತ್ತಾರೆ ಅವರಿಗೆ ಸ್ವಯಂನ ಸ್ಪಷ್ಟ ಸಾಕ್ಷಾತ್ಕಾರವೂ ಆಗಿಬಿಡುತ್ತದೆ. ಆದರೆ ದರ್ಪಣವೇನಾದರೂ ಶಕ್ತಿಶಾಲಿ ಆಗಿಲ್ಲದಿದ್ದರೆ ಸತ್ಯರೂಪಕ್ಕೆ ಬದಲಾಗಿ ಅನ್ಯರೂಪವು ಕಂಡುಬರುತ್ತದೆ. ಸಣ್ಣಗಿದ್ದರೆ ದಪ್ಪಗಿರುವಂತೆ ಕಾಣಿಸುತ್ತದೆ. ಆದ್ದರಿಂದ ತಾವು ಇಂತಹ ಶಕ್ತಿಶಾಲಿ ದರ್ಪಣವಾಗಿ ಬಿಡಿ. ಅದರಿಂದ ಸರ್ವರಿಗೂ ತನ್ನ ಸಾಕ್ಷಾತ್ಕಾರವನ್ನು ಮಾಡಿಸಲು ಸಾಧ್ಯವಾಗಲಿ. ಅರ್ಥಾತ್ ತಮ್ಮ ಮುಂದೆ ಬರುತ್ತಿದ್ದಂತೆಯೇ ದೇಹವನ್ನು ಮರೆತು ತನ್ನ ದೇಹಿ ರೂಪದಲ್ಲಿ ಸ್ಥಿತರಾಗಿ ಬಿಡಲಿ. ವಾಸ್ತವದಲ್ಲಿ ಇದೇ ಸೇವೆಯಾಗಿದೆ. ಇದರಿಂದಲೇ ಜಯ ಜಯಕಾರವಾಗುವುದು. ಅದ್ಭುತವಾದ ವರದಾನ. ಹೌದು. ಇದನ್ನ ಓದಿದಾಗ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ನಮ್ಮಲ್ಲಿರುವ ಅಹಂಕಾರ, ಕೋಪ ಅಥವಾ ಸ್ವಾರ್ಥವು ಈ ದರ್ಪಣದ ಮೇಲೆ ಕುಳಿತಿರುವ ಧೂಳಿನಂತೆ ಅಲ್ವಾ? ನಮ್ಮ ಅಹಂಕಾರದಿಂದಾಗಿ ನಮ್ಮ ದರ್ಪಣವು ಮಂಕಾಗಿದೆಯಾ ಅಥವಾ ಸತ್ಯರೂಪವನ್ನು ತೋರಿಸುವಷ್ಟು ಶಕ್ತಿಶಾಲಿಯಾಗಿದೆಯಾ? ದರ್ಪಣ ಮಂಕಾಗಿದ್ರೆ ಎದುರಿಗಿರುವವರಿಗೆ ಅವರ ಸತ್ಯರೂಪ ಕಾಣೋದಿಲ್ಲ ತಾನೇ? ಸಂಪೂರ್ಣವಾಗಿ ಸತ್ಯ. ದರ್ಪಣ ಎಂದರೆ ನಮ್ಮ ಆತ್ಮಿಕ ಪ್ರಭಾವಲಯ. ನಮ್ಮಲ್ಲಿ ಅಹಂಕಾರವಿದ್ದರೆ ನಮ್ಮನ್ನು ಭೇಟಿಯಾಗುವ ವ್ಯಕ್ತಿಗೆ ಪರಮಾತ್ಮನ ಗುಣಗಳ ಬದಲಾಗಿ ನಮ್ಮ ವಿಕಾರಗಳೇ ಎದ್ದು ಕಾಣುತ್ತವೆ. ಹೌದು. ತಂದೆಗೆ ಸಮಾನರಾಗುವ ಪುರುಷಾರ್ಥ ಮಾಡಬೇಕು. ಶಕ್ತಿಶಾಲಿ ದರ್ಪಣವಾಗುವುದು ಎಂದರೆ ನಮ್ಮ ಮನಸ್ಸನ್ನು ಸಂಪೂರ್ಣ ನಿರ್ಬಲವಾಗಿಟ್ಟುಕೊಳ್ಳುವುದು. ನಮ್ಮ ಉಪಸ್ಥಿತಿಯೇ ಎದುರಿಗಿರುವ ವ್ಯಕ್ತಿಯಲ್ಲಿರುವ ಆತ್ಮಿಕ ಸ್ಮೃತಿಯನ್ನು ಜಾಗೃತಗೊಳಿಸಬೇಕು. ಅಂದ್ರೆ ನಮ್ಮ ಪ್ರೆಸೆನ್ಸ್. ಹೌದು. ಉದಾಹರಣೆಗೆ, ಅತಿ ಹೆಚ್ಚು ಕೋಪದಲ್ಲಿರುವ ವ್ಯಕ್ತಿ ನಿಮ್ಮ ಮುಂದೆ ಬಂದಾಗ ನಿಮ್ಮ ಅಚಲವಾದ ಶಾಂತಿಯನ್ನು ನೋಡಿ ಅವನಿಗೆ ನಾನೂ ಕೂಡ ಮೂಲತಃ ಶಾಂತಸ್ವರೂಪ ಆತ್ಮನಲ್ಲವೇ ಎಂಬ ಆಳವಾದ ಅರಿವು ಮೂಡಬೇಕು.
ಅಂತಹ ಪರಿವರ್ತನೆ ತರುವ ಶಕ್ತಿಯೇ ನಿಜವಾದ ಸಾಕ್ಷಾತ್ಕಾರ ಮೂರ್ತಿ. ಇದು ಜ್ಞಾನವನ್ನು ಕೇವಲ ಕಲಿಯುವುದಲ್ಲ, ಅದನ್ನ ಜೀವಿಸುವುದು ಅಲ್ವಾ? ಇಂದಿನ ಸ್ಲೋಗನ್ ಕೂಡ ಇದನ್ನೇ ಹೇಳ್ತದೆ. ಸ್ಲೋಗನ್: ಶಿಕ್ಷಣಗಳನ್ನು ಸ್ವರೂಪದಲ್ಲಿ ಧಾರಣೆ ಮಾಡಿಕೊಳ್ಳುವವರೇ ಜ್ಞಾನ ಸ್ವರೂಪ, ಪ್ರೇಮ ಸ್ವರೂಪ ಆತ್ಮನಾಗಿದ್ದಾರೆ. ಇಲ್ಲಿ ಸ್ವರೂಪ ಎಂಬ ಪದದ ಆಳವಾದ ಅರ್ಥವನ್ನು ನಾವು ಗಮನಿಸಬೇಕು ಅನ್ಸುತ್ತೆ. ಖಂಡಿತ. ಶಿಕ್ಷಣಗಳನ್ನು ಕೇವಲ ಕೇಳುವುದಲ್ಲ, ಸ್ವರೂಪ ಎಂದರೆ ಮೂರ್ತುರೂಪ. ನಾವು ಅನೇಕ ಪುಸ್ತಕಗಳನ್ನು ಓದಿರಬಹುದು, ಗಂಟೆಗಟ್ಟಲೆ ಪ್ರವಚನಗಳನ್ನು ಕೇಳಿರಬಹುದು, ಆದರೆ ಅದು ನಮ್ಮ ನಡವಳಿಕೆಯಲ್ಲಿ ಇಳಿಯದಿದ್ದರೆ ಅದು ಕೇವಲ ಮಾಹಿತಿಯಾಗುತ್ತದೆ. ಹೌದು, ಬರೀ ಇನ್ಫಾರ್ಮೇಷನ್ ಅಷ್ಟೇ. ಜ್ಞಾನವು ನಮ್ಮ ರಕ್ತದ ಕಣಕಣದಲ್ಲೂ, ನಮ್ಮ ಪ್ರತಿ ಉಸಿರಿನಲ್ಲೂ ಬೆರೆಯಬೇಕು. ನಾವು ಪ್ರೇಮದ ಬಗ್ಗೆ ಮಾತನಾಡಿದರೆ ನಮ್ಮ ದೃಷ್ಟಿಯಲ್ಲಿಯೇ ಆ ಪ್ರೇಮ ಹರಿಯುತ್ತಿರಬೇಕು. ಯಾರಿಗಾದರೂ ಸಾಂತ್ವನ ಹೇಳುವಾಗ ನಮ್ಮ ಉಪಸ್ಥಿತಿಯೇ ಅವರಿಗೆ ಔಷಧಿಯಾಗಬೇಕು. ಇದೇ ನಿಜವಾದ ಸ್ವರೂಪದಲ್ಲಿ ಧಾರಣೆ ಮಾಡುವುದು. ಇದು ನಿರಂತರ ಅಭ್ಯಾಸದಿಂದ ಮಾತ್ರ ಸಾಧ್ಯ. ಈ ನಿರಂತರ ಅಭ್ಯಾಸವಿದ್ದರೆ ಎಂತಹ ಕಷ್ಟ ಬಂದರೂ ನಾವು ಧೃತಿಗೆಡುವುದಿಲ್ಲ. ಇಂದಿನ ಅವ್ಯಕ್ತ ಸೂಚನೆಯಲ್ಲಿ ಈ ಬಗ್ಗೆ ಅತ್ಯದ್ಭುತವಾಗಿ ವಿವರಿಸಲಾಗಿದೆ. ಅವ್ಯಕ್ತ ಸೂಚನೆ: ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ತಂದೆಯಲ್ಲಂತೂ ನಿಶ್ಚಯವಿದೆ, ಆದರೆ ತಮ್ಮಲ್ಲಿಯೂ ನಿಶ್ಚಯಬುದ್ಧಿಯವರಾಗಿ ಕಾರ್ಯ ಮಾಡಿ, ಆಗ ವಿಜಯವೇ ವಿಜಯವಿರುತ್ತದೆ. ವಿಜಯದ ಮುಂದೆ ಸಮಸ್ಯೆ ಯಾವುದೇ ವಸ್ತುವಿಲ್ಲ. ನಂತರ ಆ ಸಮಸ್ಯೆ ಅನುಭವವಾಗುವುದಿಲ್ಲ, ಆದರೆ ಆಟವೆಂದು ಅನುಭವವಾಗುವುದು. ಆಟವು ಖುಷಿಯಿಂದ ಆಡಲಾಗುವುದು. ಯಾವುದೇ ಕಾರ್ಯ ಸಹಜವಾಗುತ್ತದೆ ಎಂದರೆ ಹೇಳಲಾಗುವುದು, ಇದಂತೂ ಎಡಗೈನ ಆಟವಾಗಿದೆ, ಅರ್ಥಾತ್ ಸಹಜವಾಗಿದೆ. ಇದಂತೂ ಬುದ್ಧಿಯ ಆಟವಾಗಿ ಬಿಡುವುದು. ಆಟದಲ್ಲಿ ಹೆದರುವುದಿಲ್ಲ. ವಾವ್! ಸಮಸ್ಯೆಗಳನ್ನು ಆಟ ಎಂದು ನೋಡುವುದು ನಮ್ಮ ಮನಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ ಅಲ್ವಾ? ಹೌದು. ಸಮಸ್ಯೆಗಳು ಬಂದಾಗ ಸಾಮಾನ್ಯವಾಗಿ ನಮ್ಮ ಹೃದಯ ಬಡಿತ ಹೆಚ್ಚಾಗ್ತದೆ, ಭಯ ಶುರುವಾಗ್ತದೆ. ಆದರೆ ಆ ಸಮಸ್ಯೆಯನ್ನು ಒಂದು ಆಟ ಎಂದು ಪರಿಗಣಿಸಿದಾಗ ಅಲ್ಲಿ ಭಯದ ಬದಲು ಕುತೂಹಲ ಬರುತ್ತದೆ. ಮಕ್ಕಳನ್ನು ಗಮನಿಸಿ, ಅವರು ಆಟವಾಡುವಾಗ ಬೀಳ್ತಾರೆ, ಏಳ್ತಾರೆ, ಆದರೆ ಆಟವನ್ನು ಎಂಜಾಯ್ ಮಾಡ್ತಾರೆ. ನಿಜ, ಆಟದಲ್ಲಿ ಖುಷಿ ಇರುತ್ತೆ. ಆಟದಲ್ಲಿ ಸೋಲು ಗೆಲುವಿಗಿಂತ ಆಡುವ ಪ್ರಕ್ರಿಯೆ ಮುಖ್ಯ. ನಮ್ಮ ನಿಶ್ಚಯದ ತಳಪಾಯ ಗಟ್ಟಿಯಾಗಿದ್ದರೆ ಎಂತಹ ದೊಡ್ಡ ಸಮಸ್ಯೆಯು ಕೇವಲ ನಮ್ಮ ಬುದ್ಧಿಮತ್ವವನ್ನು ಪರೀಕ್ಷಿಸುವ ಒಂದು ಪಜಲ್ನಂತೆ ಕಾಣುತ್ತದೆ. ಎಡಗೈನ ಆಟ ಅನ್ನೋದು ಅದೇ ಅಲ್ವಾ? ಹೌದು. ಎಡಗೈನ ಆಟ ಎಂದರೆ ಸಮಸ್ಯೆಯ ಗಾತ್ರಕ್ಕಿಂತ ನಮ್ಮ ಆಂತರಿಕ ಶಕ್ತಿಯ ಗಾತ್ರ ದೊಡ್ಡದಾಗಿದೆ ಎಂದರ್ಥ. ನಾವು ಸಮಸ್ಯೆಯನ್ನು ಬೆಳೆಸದೆ ನಮ್ಮ ಸ್ವರೂಪವನ್ನು ಎತ್ತರಿಸಿಕೊಳ್ಳಬೇಕು. ನಮ್ಮ ಜೀವನದ ಮುಂದಿನ ಅತಿ ದೊಡ್ಡ ಸಮಸ್ಯೆ ಕೇವಲ ಒಂದು ಬುದ್ಧಿಯ ಆಟವಾಗಿರಬಹುದೇ ಎಂದು ನಾವೆಲ್ಲರೂ ಚಿಂತಿಸಬೇಕು. ಆ ಆಟದಲ್ಲಿ ಹೆದರುವ ಬದಲು ಖುಷಿಯಿಂದ ಆಡಲು ನಾವು ಸಿದ್ಧರಿದ್ದೇವೆ? ಖಂಡಿತ ಸಿದ್ಧರಾಗಬೇಕು. ಈ ಆಳವಾದ ಮಂಥನವು ನಮ್ಮ ದೃಷ್ಟಿಕೋನವನ್ನೇ ವಿಸ್ತರಿಸಿದೆ. ಈ ಪ್ರಶ್ನೆಯನ್ನು ನಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳುತ್ತಾ ಇಂದಿನ ಶಕ್ತಿಶಾಲಿ ಸ್ವಮಾನಗಳ ಕಡೆಗೆ ಸಾಗೋಣ. ಖಂಡಿತ. ನಾನು ಬಾಬ್ ದಾದರವರನ್ನ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಫಾಲೋ ಮಾಡುವ ನಿರಹಂಕಾರಿ ಮತ್ತು ದೇಹಿ ಅಭಿಮಾನಿ ಆತ್ಮನಾಗಿದ್ದೇನೆ. ನಾನು ಎಲ್ಲರಿಗೂ ಶಾಂತಿಧಾಮ ಮತ್ತು ಸುಖಧಾಮದ ಮಾರ್ಗವನ್ನು ತೋರಿಸುವಂತಹ ಲೈಟ್ ಹೌಸ್ ಆತ್ಮನಾಗಿದ್ದೇನೆ. ನಾನು ಪರಮಪಿತ ಪರಮಾತ್ಮನಿಗೆ ಅತೀ ಪ್ರಿಯವಾದ ಮತ್ತು ಅವರಿಂದ ಬೇಹದ್ದಿನ ಆಸ್ತಿಯನ್ನು ಪಡೆಯುವ ಶ್ರೇಷ್ಠ ಪುಣ್ಯಾತ್ಮನಾಗಿದ್ದೇನೆ. ನಾನು ಸದಾ ಆತ್ಮಿಕ ಸ್ಮೃತಿಯಲ್ಲಿರುವ ಮತ್ತು ಜ್ಞಾನದ ಮಳೆ ಸುರಿಸುವ ರೂಪವಸಂತ ಆತ್ಮನಾಗಿದ್ದೇನೆ. ನಾನು ಸದಾ ಅಂತರ್ಮುಖಿಯಾಗಿ ದೇಹಿ ಅಭಿಮಾನಿಯಾಗಿದ್ದು ಎಲ್ಲರಿಗೂ ಸುಖವನ್ನು ನೀಡುವಂತಹ ಸುಖಕರ್ತ ಆತ್ಮನಾಗಿದ್ದೇನೆ. ನಾನು ಈಶ್ವರನ ಸಂತಾನನಾಗಿದ್ದು ನನ್ನ ಬಾಯಿಯಿಂದ ಸದಾ ಜ್ಞಾನ ರತ್ನಗಳನ್ನೇ ಹೊರಸೂಸುವಂತಹ ರಾಯಲ್ ಆತ್ಮನಾಗಿದ್ದೇನೆ. ನಾನು ಶಕ್ತಿಶಾಲಿ ದರ್ಪಣದಂತೆ ಸರ್ವರಿಗೂ ಅವರ ಆತ್ಮಿಕ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಸುವ ಸಾಕ್ಷಾತ್ಕಾರ ಮೂರ್ತಿ ಆತ್ಮನಾಗಿದ್ದೇನೆ. ನಾನು ನಿಶ್ಚಯದ ಬಲವಾದ ತಳಪಾಯವನ್ನು ಹೊಂದಿ ಸದಾ ನಿರ್ಭಯ ಮತ್ತು ನಿಶ್ಚಿಂತನಾಗಿರುವ ವಿಜಯರತ್ನ ಆತ್ಮನಾಗಿದ್ದೇನೆ. ನಾನು ನಿರಹಂಕಾರಿ ಮತ್ತು ದೇಹಿ ಅಭಿಮಾನಿಯ ಆತ್ಮ ಎಂಬ ಸ್ವಮಾನದಲ್ಲಿ ಇಡೀ ದಿನ ಸ್ಥಿತರಾಗಿರಿ. ಕರ್ಮ ಮಾಡುವಾಗ ನಾನು ಭ್ರುಕುಟಿಯ ಮಧ್ಯದಲ್ಲಿ ಕುಳಿತು ಈ ದೇಹವನ್ನು ನಡೆಸುತ್ತಿದ್ದೇನೆ ಎಂಬ ಆಂತರಿಕ ಅಭ್ಯಾಸವನ್ನು ಮಾಡಿ. 2. ನಾನು ತಂದೆಯ ಕಾರ್ಯದಲ್ಲಿ ಕೇವಲ ನಿಮಿತ್ತ ಮಾತ್ರ ಎಂದು ಭಾವಿಸಿ ಈ ಹಳೆಯ ಪ್ರಪಂಚದಲ್ಲಿ ಯಾವುದೇ ಪರಿಸ್ಥಿತಿಯು ಬಂದರೂ ಕ್ರೋಧ ಮಾಡುವುದಿಲ್ಲ ಮತ್ತು ಯಾರಿಗೂ ದುಃಖ ಕೊಡುವುದಿಲ್ಲ ಎಂದು ನಿಶ್ಚಯ ಮಾಡಿಕೊಂಡು ಇಂದಿನ ಎಲ್ಲಾ ಕರ್ಮಗಳನ್ನು ಮಾಡಿ. ಇಡೀ ದಿನ ಮಧುರತೆ ಮತ್ತು ಘನತೆ ಗುಣವನ್ನು ಧಾರಣೆ ಮಾಡಿ. ಕೇವಲ ಹೊರಗಿನಿಂದ ಮಾತನಾಡುವಾಗ ಮಾತ್ರವಲ್ಲದೆ ಮನಸ್ಸಿನ ಸಂಕಲ್ಪಗಳಲ್ಲೂ ಯಾರಿಗೂ ನೋವುಂಟು ಮಾಡದಂತೆ ನಿಮ್ಮ ಗುಣದ ಪ್ರಭಾವ ಇರುವಂತೆ ಗಮನಹರಿಸಿ.
ಬಾಯಿಂದ ಸದಾ ರತ್ನಗಳೇ ಹೊರಬರಲಿ. 4. ಭವಿಷ್ಯದಲ್ಲಿ 100% ಸಾಹುಕಾರ ಲಕ್ಷ್ಮೀನಾರಾಯಣರ ಕುಲದವರಾಗಲು ಸಂಪೂರ್ಣ ಪವಿತ್ರರಾಗುವ ಪುರುಷಾರ್ಥ ಮಾಡಿ. ಇದಕ್ಕಾಗಿ ಇಡೀ ದಿನ ನಿಮ್ಮ ದೃಷ್ಟಿ ಮತ್ತು ಮಾತುಗಳ ಶುದ್ಧಿಯ ಕಡೆ ವಿಶೇಷ ಗಮನವಿರಲಿ. 5. ಕರ್ಮಕ್ಷೇತ್ರದಲ್ಲಿ ರೂಪಭಸಂತರ ಆಗಿರೆ ಎಂಬುದನ್ನು ಅರ್ಥಮಾಡಿಕೊಂಡು ದಿನವಿಡೀ ಆತ್ಮಿಕ ಸ್ಮೃತಿಯಲ್ಲಿರುತ್ತಾ ಸಂಪರ್ಕಕ್ಕೆ ಬರುವವರಿಗೆ ಜ್ಞಾನದ ಅನುಭವ ಮಾಡಿಸುತ್ತಾ ಶ್ರೇಷ್ಠ ಕರ್ಮಗಳನ್ನು ಮಾಡಿ. 6. ಅಂತಿಮ ಸಮಯ ಸಮೀಪಿಸುತ್ತಿರುವುದರಿಂದ ಯಾರಿಗಾದರೂ ಜ್ಞಾನವನ್ನು ತಿಳಿಸಲು ಸಾಧ್ಯವಾಗದಿದ್ದರೂ ಪರವಾಗಿಲ್ಲ. ನೀವಂತೂ ಸದಾ ನೆನಪಿನ ಯಾತ್ರೆಯಲ್ಲಿದ್ದುಕೊಂಡು ವಾನಪ್ರಸ್ಥ ಸ್ಥಿತಿಯ ಅನುಭವ ಮಾಡುತ್ತಾ ಅನ್ಯರಿಗೆ ಶಾಂತಿಧಾಮದ ಮಾರ್ಗವನ್ನು ತೋರಿಸುವ ಸೇವೆಯಲ್ಲಿ ನಿಮ್ಮ ಶಕ್ತಿಯನ್ನು ಸಫಲ ಮಾಡಿಕೊಳ್ಳಿ. 7. ದಿನವಿಡೀ ಟ್ರಾಫಿಕ್ ಕಂಟ್ರೋಲ್ ಸಮಯದಲ್ಲಿ ನೀವು ಶಕ್ತಿಶಾಲಿ ದರ್ಪಣ ಎಂದು ಸ್ಮೃತಿಯಲ್ಲಿಟ್ಟುಕೊಳ್ಳಿ ಮತ್ತು ಕರ್ಮಕ್ಷೇತ್ರದಲ್ಲಿ ತಂದೆಯ ಶಿಕ್ಷಣಗಳನ್ನು ಸ್ವರೂಪದಲ್ಲಿ ಧಾರಣೆ ಮಾಡಿಕೊಳ್ಳುವ ಅಭ್ಯಾಸ ಮಾಡಿ. 8. ಏಕರಸ ಸ್ಥಿತಿಯಲ್ಲಿ ಒಬ್ಬ ತಂದೆಯ ನೆನಪಿನಲ್ಲಿ ಇರುವುದರ ಮೂಲಕ ನಿಮ್ಮ ಪಾಪದ ಹೊರೆಗಳನ್ನು ಇಳಿಸಿಕೊಂಡು ಖುಷಿಯ ನಶೆಯನ್ನು ಏರಿಸಿಕೊಳ್ಳುವ ಬಲವನ್ನು ಜಮಾ ಮಾಡಿಕೊಳ್ಳಿ. ಅಣ್ಣಂದಿರೇ, ಅಕ್ಕಂದಿರೇ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾ ಅವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ. ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸುತ್ತೇವೆ. ಒಳ್ಳೆಯದು. ಓಂ ಶಾಂತಿ.